ಎಷ್ಟು ಆರಾಮಾಗಿರೋಗಮ್ಮ ನಿಂಗೆ ಯಾಕಮ್ಮ ಅಂತ ನೀನು ಆರಾಮಾಗಿ ಹೋಗಮ್ಮ ಆರಾಮಾಗಿರೋಗಮ್ಮ. ರಾಧಿಕಾ ಅವಳು ಆ ಥರ ಎಲ್ಲ ಮಾತಾಡಲ್ಲ ಪಾಪ, ಅವಳಿಗಿನ್ನೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು. ನೋಡೋಣ ಇನ್ನು ಮುಂದೆ ಅತ್ತೆ ಚೆನ್ನಾಗಿ ಮಾಡವ್ರೆ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನಮ್ಗೆ. ಎಷ್ಟಿಗೆ 100 ಕೆಲಸ ಇರುತ್ತೆ ರೀ, ನಮ್ದು ಕೇಳೋಷ್ಟು ಪುರ್ಸತ್ತಿರಲ್ಲ. ನಿಧಾನಕ್ಕೆ ನೋಡ್ತಾ ಇರ್ತಾನೆ, ತಪ್ಪು ಮಾಡಿದ್ರೆ ಹೇಳ್ತಾನೆ, ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ. ನಾವು ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ ಅಷ್ಟೇ ನಮಗೆ, ಅಷ್ಟು ಬಿಟ್ಟರೆ. ನಾನು ಹಳ್ಳಿಯವಳಲ್ವಾ, ಹಳ್ಳೀಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡ್ರು. ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ ಕತೆ. ಇಲ್ಲ ಸಿನಿಮಾ ಚೆನ್ನಾಗಿ ಕೊಟ್ಟರು ಜನ ನೋಡ್ತಾರೆ, ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ. ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ, ನಮ್ಮ ಮನೇಲಿ ಏನಾಗುತ್ತೆ, ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ರೆ ನೋಡ್ತಾರೆ. ಈಗ ನಾವೇನಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಅಂತ ಹೋಗ್ತೀವಿ, ಅದೇ ಥರ ನಾವು ಸಿನಿಮಾ ಕೊಡಬೇಕು. ಇವಾಗ ಸದ್ಯಕ್ಕಿಲ್ಲ, 20 ವರ್ಷ ಆಗಿ ಮೊಮ್ಮಗ ಬಂದಾಗ ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್. ಸ್ಟೋರಿ ಸ್ಟಾರ್ಟಿಂಗಲ್ಲಿ ನೋಡಿದ್ನೇನಮ್ಮ, ಪ್ರೊಡಕ್ಷನ್ ಹೌಸ್ಗೆ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತೊಗೊಳ್ತೀವಿ ನಮ್ಮ. ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ, ಅದನ್ನು ಮೇಂಟೈನ್ ಮಾಡಿ. ಎಲ್ಲ ಡೈಲಿ ವಿಷಯ ಬರ್ತಿತ್ತು, ಇವ್ರು ಬೇಡ ಇವರು ಬೇಕು ಇವರು, ಅಷ್ಟೇ ಸಿಂಪಲ್. ಅದು ನಮ್ಮ ಶರಣ್ ಫ್ಯಾನ್ ನಾನು, ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಅವರು 100 ಸಿನಿಮಾ ಮೇಲೆ ಮಾಡಿದ್ದಾರೆ, ಅವ್ರಿಗೆ ಮಾಡ್ತೀವೋ ಇಲ್ವೋ. ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು. ಪೃಥ್ವಿ ಎಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಂಗೆ ಅದ್ರ ಐಡಿಯಾ ಇರಲಿಲ್ಲ. ನಮ್ಮ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಿತ್ತು. ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು, ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ. ನಮ್ಮ ಹತ್ರ ತುಂಬ ಒಳ್ಳೆ ಹುಡುಗ, ಒಳ್ಳೆ ಅಂತೆಲ್ಲ ಹೇಳಿ. ಟ್ಯಾಕ್ಸಿಗೆ ಸೆಟ್ಟಿಗೂ ಹೋಗಿಲ್ಲ, ಟ್ಯಾಕ್ಸಿಗೂ ನೋಡಿಲ್ಲ. ನನ್ನ ಮಗ ಎಲ್ಲ ಮಾಡ್ತಾನೆ, ಅವನು ಧೈರ್ಯ ದುಡ್ಡು ಅಂತ. ಅವನ ಬಗ್ಗೆ ಹೇಳ್ಬೇಕಾ? ಅಲ್ಲ, ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ? ನನಗಿನ್ನ ಅವನು ಅದರಲ್ಲಿ 100 ಮೈಲೇ ದೂರ ಇದ್ದಾನೆ. ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅವನ ಬಗ್ಗೆ ಮೊದಲಿಂದ ಇಂಟರ್ವ್ಯೂ ತೆಗೆದು ನೋಡಿ, ನನ್ನ ಮಗನ ಬಗ್ಗೆ ನನಗೆ ಹೋಗ್ತು ಜಾಸ್ತಿ. ಅವ್ನು ಚೆನ್ನಾಗಿ ಮಾಡ್ತಾನೆ, ಆಗಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಎಷ್ಟು ಫ್ಯಾನ್ ಅಲ್ಲ ಬೇರೆ. ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು, ಅಣ್ಣವ್ರ ಥರ ಸಿಂಪ್ಲಿಸಿಟಿ ಫಾಲೋ ನೋಡಿದ್ದೀನಿ. ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಬೇಕು, ಎಲ್ಲ ಥರ ರಿಯಲಿಸ್ಟಿಕ್ ಆಗಿ ಇರಬೇಕು. ನೋಡಿದೆ ಫಸ್ಟ್ ಅವ್ನು ದೇವ್ರ ಪಾತ್ರ ಮಾಡ್ತಿರೋದು, ಮಾಡ್ತಾನೆ ಅದೆಲ್ಲ. ನನಗೆ ಅವ್ನು ವಿಲನ್ನಾಗಿ ನೋಡೋಕ್ಕೆ ಇಷ್ಟ. ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನನಗೆ. ಅಲ್ಲ, ಸುಮ್ಮನೆ ನಾವಿಬ್ಬರು ವಿಲನ್ ಥರ ಆಡ್ತಿರ್ತೀವಿ ಅಂತ. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರೋ ಕ್ಲೂ ಕೂಡ ಕೊಟ್ಟಿರಲಿಲ್ಲ, ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಈಗ ಯಾಕಮ್ಮ ಅದು ಬೇಕಾದು, ಈಗ ಇರೋದು ಮಾತಾಡೋಣ. ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿ. ನೀನು ಮದುವೆ ಆಗಿದೆಯಮ್ಮ? ಇಲ್ಲ ಅಲ್ವಾ? ಯಾವ ಥರ ಹುಡುಗ ಸಿಗ್ತಾನೆ ಹೇಳಮ್ಮ, ಹೇಳ್ತೀಯಾ? ಇಲ್ಲ ಅಲ್ವಾ? ಅಲ್ಲ, ಮತ್ತೆ ಹಂಗೆ ನಾನು ಹೇಳ್ತೀನಿ. ಮತ್ತೆ ಅಲ್ವೇನ್ರಿ, ಮುಂದಿಂದ ಯಾರು ಹೇಳ್ತಾರೆ, ಇವತ್ತಿನ ಭವಿಷ್ಯ. ನನಗೆ ಅವ್ರ ಹೆಸರು ಬೇಡ, ನಾನೇನಾದ್ರು ಹೆಸರು ಮಾಡಿ ಅಷ್ಟೇ. ಇನ್ನು ಈಗ ಬಂದಿದ್ದೀನಿ, ಮಾಡೋಣ. ನಮ್ಮ ಕೈಲಿ ದೇವ್ರು ದುಡ್ಡು ಕೊಟ್ರೆ ನಾವು ಅದೇ. ನನ್ನ ಮಗ ಮಾಡಿಲ್ವೇನ್ರಿ ಎಷ್ಟೊಂದು ಕೆಲಸ, ಹಂಗೆ ನಾವು ಮಾಡೋಣ. ದೇವ್ರು ಜನ ಇಷ್ಟಪಡ್ಲಿ ಸಿನಿಮಾನ. ಜನ ಸಿನಿಮಾ ನೋಡಿದ್ರೆ, ಜನ ನಮ್ಗೆ ಹರಿಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ. ನಾವು ಮನೆಗೆ ತೊಗೊಂಡಾಗ ನನ್ನ ಮಕ್ಳು ಇಬ್ಬರು ಸೆಟ್ಲ್ ಆಗೋರೆ, ನಮ್ಗೇನು ದುಡ್ಡು. ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೆತನ ಕೆಲಸ ಮಾಡೋಣ. ಕಾನ್ಫಿಡೆನ್ಸ್ ಇದೆ, ಖಂಡಿತ ಮಾಡೇ ಮಾಡ್ತೀರಾ. ಒಳ್ಳೇದು ಅಷ್ಟೇ ಹೇಳಿದ್ರೆ